ಡಿಕೆಶಿ ಮತ್ತು ಟೀಮ್ಗೆ ಬಿಜೆಪಿಗೆ ಹೋಗ್ತಾರೆ ಎಂಬ ರಾಜೇಂದ್ರ ಹೇಳಿಕೆ ವಿಚಾರ. ಮಾಜಿ ಸಂಸದ ಡಿಕೆ ಸುರೇಶ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೇಂದ್ರ ಅವರಿಗೆ ಅದ್ಯಾವ ಮಾಹಿತಿ ಇದೆಯೋ ನನಗೆ ಗೊತ್ತಿಲ್ಲ. ರಾಜಣ್ಣ ವಿರುದ್ಧ ಪಿತೂರಿಯನ್ನ ಮಾಡೋದಕ್ಕೆ ನಮಗೆ ಯಾರ ಬೆಂಬಲವೂ ಕೂಡ ಇಲ್ಲ. ರಾಜೇಂದ್ರ ಹೇಳಿಕೆಯ ಬಗ್ಗೆ ವರಿಷ್ಠರು ಸಿಎಂ ಉತ್ತರ ಕೊಡ್ತಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟಂತಹ ಹೇಳಿಕೆ ಇದು. ರಾಜೇಂದ್ರ ಅವರ ಸ್ಟೇಟ್ಮೆಂಟ್ಗೆ ರಿಯಾಕ್ಟ್ ಮಾಡಿದಂತಹ ರೀತಿ ಇದು. ಡಿಕೆ ಟೀಮ್ ಬಿಜೆಪಿಗೆ ಹೋಗ್ತಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದಕ್ಕೀಗ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ನನಗೆ ಗೊತ್ತಿಲ್ಲ. ರಾಜಣ್ಣ ಅವರು ಹಿರಿಯ ನಾಯಕರು, ರಾಜೇಂದ್ರನು ಹಿರಿಯ ನಾಯಕರು, ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು, ರಾಷ್ಟ್ರೀಯ ನಾಯಕರು. ಅವರ ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪಕ್ಷದ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ. ನಾನೇನಲ್ಲ. ಪಿತೂರಿ ಮಾಡಕ್ಕೆ ಯಾರು ಜನನೇ ಇಲ್ಲ. ಪಿತೂರಿ ಮಾಡಕ್ಕೆ ಜನ ಇಲ್ಲಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಸಿಎಂ ಸ್ಥಾನಕ್ಕಾಗಿ ಬಿಜೆಪಿಗೆ ಹೋಗುವುದು ಅಂತ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣ ರಾಜಕಾರಣದಲ್ಲಿ ಒಬ್ಬರನ್ನ ಮತ್ತೊಬ್ಬರು ಕಾಲೆಳೆಯುವಂತಹ ಪ್ರಯತ್ನಗಳು ಮುಂದುವರೆದಿರೋದು ಇವರ ಹೇಳಿಕೆಗಳ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ರಾಜಣ್ಣ ಅವರು ಇದೇ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರಂತೆ ಮುಖ್ಯಮಂತ್ರಿಗಳು, ಏನೆಲ್ಲ ಆಯಿತು, ಅದರ ಬಗ್ಗೆ ಮಾಹಿತಿ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಯಾರು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಬಹಿರಂಗವಾಗಿ ಸೊಪ್ಪು ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಮುಂದಾಗೋದಿಲ್ಲ, ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಮುಂದಾಗೋದಿಲ್ಲ. ಏನೇ ವಿಚಾರ ಇರ್ಬೋದು, ಪವರ್ ಶೇರ್ ಗುದ್ದಾಟ ಇರ್ಬೋದು, ಇಬ್ಬರ ನಡುವೆ ವ್ಯತ್ಯಾಸಗಳು ಏನೇ ಇರ್ಬೋದು, ಅದನ್ನು ಆಂತರಿಕವಾಗಿ ಎಲ್ಲ ಒಂದು ಕಡೆ ಬಗೆಹರಿಸ್ಕೊಳ್ಳೋದು ಒಂದು ಕಡೆ ಆದರೆ, ಅದಕ್ಕೆ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಮಾಡಿ ಇನ್ನೊಬ್ಬರ ತಂತ್ರವನ್ನು ವಿಫಲಗೊಳಿಸೋದು ಕೂಡ ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದನ್ನು ಮುಖ್ಯಮಂತ್ರಿ ಟೀಮ್ ಮಾಡ್ತಾ ಇದೆ ಮತ್ತು ಉಪಮುಖ್ಯಮಂತ್ರಿಗಳ ಟೀಮ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ನಿನ್ನೆ ಬಾಲಕೃಷ್ಣ ಅವರ ಒಂದು ಹೇಳಿಕೆ ಏನಿತ್ತು, ಆ ಹೇಳಿಕೆಯನ್ನೇ ಮುಂದಿಟ್ಕೊಂಡು ಅದನ್ನು ಅಸ್ತ್ರವನ್ನಾಗಿ ಸಹಜವಾಗಿ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಪರೋಕ್ಷವಾಗಿ DK ಶಿವಕುಮಾರ್ ಅವರ ಮೇಲೆ ಒಂದು ರೀತಿಯಲ್ಲಿ ಎರಗಿರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳ ಬಗ್ಗೆ ಕಾಂಗ್ರೆಸ್ನ ಒಳಗಡೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಸದ್ದು ಮಾಡ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಈ ಸಂದರ್ಭದಲ್ಲಿ ನಿನ್ನೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಎಲ್ಲ ಒಂದು ಕಡೆ ಮುಯಿ ಅನ್ನೋ ರೀತಿಯಲ್ಲಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅಷ್ಟೇ, ನಾವೇ ಆ ಒಂದು ವಿಚಾರವನ್ನು ಮಾತನಾಡಿರಲಿಲ್ಲ ಅಂತ ಕೂಡ ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡೋದಿಲ್ಲ, ಅದನ್ನು ಕೇಳ್ಕೊಂಡು ಸುಮ್ಮನೆ ನಕ್ಬಿಟ್ಟು ಸುಮ್ಮನಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ರಾಜಣ್ಣ ಅವರ ಪುತ್ರನ ರಿಯಾಕ್ಟ್ಗೆ ಎಲ್ಲ ಒಂದು ಕಡೆ DK ಸುರೇಶ್ ಆಗಿರ್ಬೋದು, ಮತ್ತು ಆ ಒಂದು DK ಶಿವಕುಮಾರ್ ಅವರ ಆಪ್ತ ಟೀಮ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಅಡ್ಡಗೋಡ ಮೇಲೆ ದೀಪ ಇಟ್ಟಂಥ ರಿಯಾಕ್ಷನನ್ನು ಕೊಡ್ತಾ ಇದ್ದಾರೆ. ಅಂದರೆ ಇದನ್ನು ಜಾಣ ನಡವಳಿಕೆ ಅಂತ ಹೇಳ್ಬೋದು, ಅಥವಾ ಬೇರೆ ತಂತ್ರಗಾರಿಕೆ ಅಂತ ಏನೋ ಹೇಳ್ಬೋದೋ ಗೊತ್ತಿಲ್ಲ. ಆದರೆ ಎಲ್ಲ ಒಂದು ಕಡೆ ರಾಜಣ್ಣ ಪುತ್ರನ ಅಗ್ರೆಸಿವ್ ಒಂದು ರೀತಿಯಲ್ಲಿ ರಿಯಾಕ್ಷನ್ಗೆ ಈ ಕಡೆಯಿಂದ ಯಾವುದೇ ರೀತಿ ಆಕ್ಷನ್ ಕೂಡ ಬರ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಏನೇ ಆಗಲಿ, ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಇದ್ರು, ಆ ಕ್ರಾಂತಿ ಸದ್ಯಕ್ಕೆ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಸಂಕ್ರಾಂತಿ ಬಳಿಕವೇ ಕ್ರಾಂತಿ ಆಗುತ್ತೆ. ಅಲ್ಲಿ ತನಕ ಈ ರೀತಿಯ ಗೇರಿಲ್ಲ ವಾರ್ ಏನಿದೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ನಡೆಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೇಮ್,